ಬೇಸಿಕಲಿ ನಾವು ಈ ಸಿನಿಮಾ ಒಪ್ಕೋಬೇಕಾದ್ರೆ ಮೊದಲು ಶ್ರೀಜೆ ನನಗೆ ಬಂದು ಈ ಸಿನಿಮಾ ಆಗೋಕ್ಕಿಂತ ಮುಂಚೆನೇ ಒಂದು 6 ತಿಂಗಳು ಮುಂಚೆ ಬಂದು ನನ್ನ ಕಥೆ ಹೇಳಿದ್ದ. ನಾನು ತುಂಬ ಹೋಗು ಬಾ ಅಂತೀನಿ, ಯಾಕಂದ್ರೆ ನನಗೇನು ಚಿಕ್ಕವನು, ತುಂಬ ಪ್ರೀತಿ, ನನ್ನ ತಮ್ಮನ ಥರ ಅವನು. ನನ್ನ ಕತೆ ನನ್ನ ಕ್ಯಾರವನಲ್ಲಿ ಬಂದು ಒಂದು ಸರಿ ಕತೆ ಹೇಳಿದಾಗ ನನ್ನ ಕತೆಗಿನ್ನ ಹೆಚ್ಚಾಗಿ ಒಂದು ಸಾಂಗ್ ಹೇಳ್ದ, ಯೇಸುದಾಸ್ದು ಒಂದು ಸಾಂಗು. ಪ್ರಾಬ್ಲಿ ನನಗೆ ಆಫ್ಟರ್ ದುನಿಯಾ ಆದಮೇಲೆ ಇಷ್ಟ ಆಗಿರೋ ಇನ್ನೊಂದು ಸಾಂಗ್ ಅಂದರೆ ಅದು ಯೇಸುದಾಸ್ ಹಾಡಿರೋದು. ಅದನ್ನು ಆಲ್ರೆಡಿ ಶ್ರೀಜೆ ಬಾಯಲ್ಲಿ ಸಾಂಗ್ ಇತ್ತು, ಸ್ಕ್ರಿಪ್ಟನ್ನ ನೆರೇಟ್ ಮಾಡಿ ಸುಮ್ಮನೆ ಆಡ್ತಾ ಕೂತ್ಕೊಂಡ. ಅದನ್ನು ನಾನೇ ಡಿಸ್ಟರ್ಬ್ ಆಗೋದೆ. ಫಸ್ಟು ಈ ಸಿನಿಮಾನ ಒಪ್ಕೋಬೇಕಾದ್ರೆ ನನಗೆ ಶ್ರೀಜೆ ಮತ್ತು ಶ್ರೀಜೆ ಮಾಡಿದ ಕತೆ ಯೇಸುದಾಸ್ ಅವ್ರ ಸಾಂಗು, ಅದು ನನಗೆ ಒಪ್ಪಿಗೆ ಮಾಡಿಸ್ತು. ಸೆಕೆಂಡ್ ಟೈಮ್ ಬಂದಾಗ ವಿತ್ ಪ್ರೊಡ್ಯೂಸರ್ ಬಂದ ಸುರೇಶ್ ಅವ್ರ ಜೊತೆ. ನಾನು ನೋಡಿದ ತಕ್ಷಣ ಸಿನಿಮಾ ಮಾಡ್ತಾರೆ, ನನಗೆ ಹುಡುಗ ಗೊತ್ತಲ್ಲ, ತುಂಬ ಚೆನ್ನಾಗಿ ಕತೆ ಮಾಡಿದ್ದಾನೆ, ಮಾಡಿ ಇವ್ನಿಗೆ ಮಾಡೋಣ ಅಂದೆ ನಾನು. ಈ ಹೊಸ ಹೊಸ ಟ್ಯಾಲೆಂಟ್ಗಳು ನಿಜವಾಗ್ಲೂ ಒಂದು ಬೇರೆ ಥರದ್ದೇ ಇದನ್ನು ಮೂಡಿಸ್ತಾ ಇದ್ದಾರೆ. ನಾವು ಆಲ್ರೆಡಿ ಹೀರೋ ಅಂತ ಎಸ್ಟಾಬ್ಲಿಷ್ ಆಗ್ಬಿಟ್ವಿ. ನಾವು ಸಿನಿಮಾ ಮಾಡ್ತಾನೆ ಇರ್ತೀವಿ, ಫೇಲ್ಯೂರ್ಸ್ ಇರುತ್ತೆ, ಸಕ್ಸಸ್ ಇರುತ್ತೆ, ಇದು ನಮ್ಮ ಜೀವನ. ಆದರೆ ಈ ಹೊಸ ಪ್ರತಿಭೆಗಳು ಬಂದು, ಉದಾಹರಣೆಗೆ ಶ್ರೀಜೆ, ಆಕಾಂಕ್ಷ, ಈ ಥರದ್ದೆಲ್ಲ ಹೊಸಬ್ರು ಬಂದು ನಮಗೆ ಸಪೋರ್ಟಿವ್ ಆಗಿ ನಿಂತು ನಮ್ಮ ಸಿನಿಮಾನ ನಿಲ್ಲಿಸ್ತಾರೆ ಅಂದರೆ ಈ ನ್ಯೂ ಕಮರ್ಸ್ಗೆ ನಾವು ಯಾವಾಗಲೂ ಥ್ಯಾಂಕ್ಸ್ ಹೇಳಬೇಕು. ಕದರ್ ತಾಕತ್ತು, ಖರಾಬ್ ಮೀಟ್ರು, ಪಂಚಿಂಗ್ ಫೈಟು. ಸಿಕ್ಕಿದ್ದೆ ಚಾನ್ಸು, ಮತ್ತೆ ಈ ತರ ಸುರಿ ಸಿಗಲ್ಲ. ನಮ್ಮ ಪಾಷಾನೇ ಗಾಬರಿ ಬೀಳ್ತಾನೆ ಅಂದ್ರೆ ಅಷ್ಟೊಂದು ಅವನ ಒಂದು. ನಾನು ಯಾವಾಗಲೂ ಅಷ್ಟೇ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಶ್ರೀಜೆ ಮತ್ತು ಆಕಾಂಕ್ಷಾಗೆ. ಆ್ಯಕ್ಟ್ ಮಾಡೋಕ್ಕೆ ಶ್ರೀಜೆ ನಮ್ಗೆ ಡೈರೆಕ್ಟ್ ಮಾಡಿರೋದು, ಆಕಾಂಕ್ಷ ನಮ್ಮ ಜೊತೆ ಮಾಡೋಕ್ಕೆ ಒಪ್ಕೊಂಡಿರೋದು. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಅಟ್ ದ ಸೇಮ್ ಟೈಮ್ ಹಾನೆಸ್ಟ್ಲಿ ಸ್ಪೀಕಿಂಗ್, ಈಗ ತುಂಬ ಒಳ್ಳೆ ನಟಿ, ತುಂಬ ಒಳ್ಳೆ ನಟಿ. ನನ್ನ ಇಡೀ ಸಿನಿಮಾಲಿ ಇಡೀ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿ ಕ್ಲೈಮ್ಯಾಕ್ಸಲ್ಲಿ ಒಂದು ಕಡೆ ಪರ್ಫಾರ್ಮ್ ಮಾಡಿದ್ದಾರೆ. ಅದು ಇವ್ರು ಮಾಡಿದ್ರ ಅಥವಾ ದೇವ್ರು ಮಾಡಿಸೋದನ್ನ ಅನ್ನೋ ಇಂಗ್ಲಿ ಬಂದಿದೆ ಅದು, ಅಥವಾ ನನಗೆ ಗೊತ್ತಿರಂಗೆ ಅವರೇ ಮಾಡಿರ್ಬೋದು ಅದನ್ನು. ಬಿಕಾಸ್ ಅವ್ರಿಗೆ ಶಿ ಡಿಸರ್ವ್ಸ್ ಆ ಒಂದು ಕ್ಯಾರೆಕ್ಟರ್ನ ಮಾಡಬೇಕಾದ್ರೆ ಅಷ್ಟು ಇನ್ವಾಲ್ವ್ ಆಗಿದ್ರು. ನಿಜವಾಗ್ಲೂ ನಾನು ಕ್ಲ್ಯಾಪ್ ಹೊಡೆದೆ ನೋಡ್ಬಿಟ್ಟು. ಎಷ್ಟೋ ದಿವಸ ಆಗಿತ್ತು, ನನಗೆ ಅಳು ಬಂದಂಗೆ ಆಯಿತು. ಸೊ ಹಂಗಾಗಿ ಶಿ ಇಸ್ ವೆರಿ ಮಚ್ ಎಮೋಷನಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಇನ್ವಾಲ್ವ್ ಆಗಿ ಆ್ಯಕ್ಟ್ ಮಾಡೋದಿದೆಯಲ್ಲ, ಅದು ತುಂಬಾ ಖುಷಿ ಅನ್ನಿಸ್ತು. ಆಮೇಲೆಲ್ಲ ಒಂದು ಕಡೆ ಸುಮ್ಮನೆ ಸಣ್ಣದ ಒಂದು ಕಾಂಟ್ರವರ್ಸಿ ಇದ್ದಿತ್ತು. ಯಾರೋ ಆಕಾಂಕ್ಷನು ದುನಿಯಾ ವಿಜಯ್ ಇಬ್ಬರು ಸೇರಿಕೊಂಡು ಕದ್ದು ಮುಚ್ಚಿ ಕಿಸ್ ಕೊಟ್ಬಿಟ್ಟು ಫೋಟೋ ತಗೊಂಡ್ಬಿಟ್ರಂತೆ ಅಂತ ಎಷ್ಟು ತುಂಬ ಚೆನ್ನಾಗಿ ಹಬ್ಸಿದ್ರು ಅದನ್ನು. ನಾನು ಇನ್ನೇನಪ್ಪ ನಾನು ಹೆಂಡತಿ ಬಿಡ್ತಾಳ ನಾನು ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಅಲ್ಲ, ಅದು ನಾನು ಎಲ್ಲ ಕಳ್ಕೊಂಡು ನೆಮ್ಮದಿಯಾಗಿದ್ದೀನಿ, ಇನ್ನದಪ್ಪ ಗ್ರಾಚಾರ ಇದು, ನಾನೇ ಅವಾಗ ಕದ್ದು ಮುಚ್ಚಿ ಮುಚ್ಚಿಟ್ಬಿಟ್ನಾ ಅಂತ ನಾನು. ಇಲ್ಲ, ಜ್ಞಾಪಿಸ್ಕೊಂಡ್ರೆ ಸಿನಿಮಾಲಿದೆ. ತುಂಬ ಚೆನ್ನಾಗಿ ಕಾಂಟ್ರವರ್ಸಿಗಳು ಮಾಡ್ತಾರೆ, ಒಂದು ಒಳ್ಳೆ ಹೀಟ್ ಎಬ್ಬಿಸೋಕ್ಕೆ ಸಿನಿಮಾಗೆ. ಆಮೇಲೆ ನಾನು ಇವತ್ತೇ ನೋಡ್ತಿರೋದು, ಅವತ್ತು ನೋಡಿದ್ಮೇಲೆ ಸಿನಿಮಾಲಿ ಹಾಕಿ ಆ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೂ ಅಷ್ಟೇ ಹೆಸಿಟೇಷನ್ ಇಲ್ಲ. ಅಂದರೆ ಮುತ್ತಿಟ್ಬಿಟ್ಲು ಹಂಗೆ ಅಂದ್ಬಿಟ್ಟು ದೊಡ್ಡ ಆ್ಯಕ್ಟ್ರು ಅಂತಲ್ಲ, ಆ ಹೆಸಿಟೇಷನ್ ಇಲ್ಲ. ಆ್ಯಕ್ಟ್ ಮಾಡೋವಾಗ ಹೆಸಿಟೇಟ್ ಮಾಡಬಾರ್ದು. ಆ ಸೀನಿಗೆ ಬೇಕು ನಾನು ಮಾಡ್ತೀನಿ ಸರ್ ಅಂತ ಕೂಲಾಗಿ ತುಂಬ ಚೆನ್ನಾಗಿ ಬಂತು ಸೀನ್. ಅದು ನೋಡೋ ಲವರ್ಸ್ಗೆ ಸೂಪರ್ ಅಲ್ವಾ ಇದು ಅನ್ಸುತ್ತೆ. ಅದನ್ನ ನೋಡಿ ಕೂಡ ನನಗೆ ಇಷ್ಟ ಆಯಿತು. ಅಂದರೆ ಶಿ ಇಸ್ ಕಂಪ್ಲೀಟ್, ಆ್ಯಕ್ಟಿಂಗಲ್ಲಿ ಶಿ ಇಸ್ ಕಂಪ್ಲೀಟ್. ಮುಂದೆ ಒಳ್ಳೆ ಫ್ಯೂಚರ್ ಆಗಲಿ, ಮೇ ಗಾಡ್ ಬ್ಲೆಸ್ ಯು. ಅಟ್ ದ ಸೇಮ್ ಟೈಮ್ ಕನ್ನಡದಲ್ಲಿ ಈಗ ತುಂಬ ದೊಡ್ಡ ನಟಿಯಾಗಿ ನಿಂತ್ಕೊಳ್ಳಿ, ಬೇರೆ ಲ್ಯಾಂಗ್ವೇಜ್ಗೆ ಹೋಗಮ್ಮ, ಕನ್ನಡ ನೋಡೋಷ್ಟು ನೋಡ್ಬಿಟ್ಟು ಬೇರೆ ಲ್ಯಾಂಗ್ವೇಜ್ಗೆ ಹೋಗಿ ಚೆನ್ನಾಗಿ ಮುಂದುವರ್ಕೊಂಡು ಕನ್ನಡ ಬರ್ಬಿಟ್ಟು ಆಮೇಲೆ ಹೋಗಿ ಬೆಂಗಾಲಿ ಸೇರ್ಬಿಟ್ಟು ಆಮೇಲೆ ಅಲ್ಲಿ ನಾವು ಸೆಟ್ಲ್ ಆಗೋದೆಲ್ಲ ಬೇಡ, ಕನ್ನಡದ ಮೇಲೆ ಒಂದು ಗೌರವ ಇರಲಿ. ನೈಸ್. ಸೊ ದುನಿಯಾ ವಿಜಯ್ ಅವರು ನಿಮ್ಮನ್ನು ಇಷ್ಟೊಂದು ಅಪ್ರಿಷಿಯೇಟ್ ಮಾಡ್ತಾ ಇರುವಾಗ ನಿಮ್ಗೆ ಏನು ಅನಿಸುತ್ತೆ? ಐ ಮೀನ್
ತುಂಬ ಖುಷಿ ಆಗ್ತದೆ. ಸೊ ಇನ್ನು ಮುಂದೆ ಜಾಸ್ತಿ ಎಫರ್ಟ್ ಹಾಕಿಸ್ಬೇಕು, ಇನ್ನು ಕಷ್ಟಪಡಬೇಕು ಅನ್ನಿಸ್ತಾ ಇದೆ. ಓಕೆ, ಫ್ಯಾಂಟಾಸ್ಟಿಕ್. ಇನ್ನೇನೋ ಮಾತಾಡ್ತಾರೆ ಅಂತ ಅನ್ಕೊಂತೀನಿ ಸರ್, ಅಲ್ಲಿಗೆ ನಿಲ್ಸ್ಬಿಡ್ತಾರೆ ಇವರು. ಸೊ ಶೂಟಿಂಗ್ ಪ್ರೋಸೆಸ್ಸಲ್ಲಿ ಯಾವ್ಯಾವ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ವಿ? ಆಲ್ಮೋಸ್ಟ್ ಇಲ್ಲೇ ಎಲ್ಲ ಬ್ಯಾಂಗ್ಳೂರಲ್ಲೇ ಮಾಡಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಬ್ಯಾಂಗ್ಳೂರಲ್ಲಿ ಮಾಡಿದ್ರೆ ತುಂಬ ಲೊಕೇಶನ್ ಡಿಮಾಂಡ್ ಮಾಡಿದೆ. ಎಲ್ಲೋ ಒಂದು ಕಡೆ ಈಗ ನಾವು ನೋಡ್ದಂಗೆ ಆಲ್ಮೋಸ್ಟ್ ಎಲ್ಲ ವೀಕ್ಷಕರು ನೋಡ್ತಿರ್ತಾರೆ, ನೋಡೋರು ಸುಮಾರು ಜನ ಲವ್ ಮಾಡ್ತಿರ್ತಾರೆ. ಈ ಲವ್ ಮಾಡೋರ ಮಧ್ಯೆ ಸುಮಾರು ಜನ ಗಾಡಿ ಇರುತ್ತೆ, ಗಾಡಿ ಇರೋರು ಅವ್ರ ಹುಡುಗಿರನ್ನ ಡ್ರಾಪ್ ಮಾಡ್ತಿರ್ತಾರೆ. ಅವ್ರು ಯಾವ್ಯಾವ ಕಾಲೇಜ್ ಹತ್ರ ಡ್ರಾಪ್ ಮಾಡ್ತಾರೆ ಅಂತ ಬೈಕ್ ಹಚ್ಕೊಳ್ಳೋದ್ರಿಂದ ಹಚ್ಕೊಳಕ್ಕೆ ಒಂದು ಲೊಕೇಶನ್ನು. ಯಾಕೆಂದರೆ ಹುಡುಗಿ ಮನೆ ಬಿಟ್ಟು ಬಂದಮೇಲೆ ಓಡೋಗಿ ಬಚ್ಚಿಕೊಂಡು ಒಂದು ಜಾಗದಲ್ಲಿ ಕಾಯೋದು, ಆಮೇಲೆ ಗಾಡೀಲಿ ಬಂದು ಕೂತ್ಕೊಳ್ಳೋದು, ಕಾಲೇಜಿಗೆ ಬಿಡೋದು, ಈ ಥರ ಲೆಕ್ಕ ಹಾಕ್ಕೊಂಡ್ರೆ ನಂಬರ್ ಆಫ್ ಲೊಕೇಶನ್ಸ್ ಜಾಸ್ತಿ ಡಿಮ್ಯಾಂಡ್ ಮಾಡಿದೆ. ಅಂದರೆ ಎಲ್ಲೋ ನಮ್ಮ ಅಕ್ಕಪಕ್ಕದ ಮನೇಲಿ ನಡೆದಂಥ ಕತೆ ಇದು ಅಂತ ಫೀಲ್ ಆಗಿಬಿಡುತ್ತೆ ನೋಡ್ತಾ ಇದ್ರೇ. ಓಕೆ, ಫ್ಯಾಂಟಾಸ್ಟಿಕ್. ಸೊ ಹೇಗೆ ಸರ್ ಇವಾಗ ಒಂಥರ ಮಿಕ್ಸ್ಡ್ ಇಮೋಷನ್ಸ್ ಬರ್ತಾ ಇದೆ ಜನಗಳಿಂದ. ಸಿನಿಮಾಗೋಸ್ಕರ ಯಾರು ವೇಟ್ ಮಾಡ್ತಾ ಇದ್ರು, ಟ್ರೇಲರ್ ಬಿಡುಗಡೆ ಆಗಿದೆ, ಹಾಡುಗಳು ಬಿಡುಗಡೆ ಆಗಿದೆ, ಹಾಡುಗಳು ಬಹಳ ಇಷ್ಟಪಟ್ಟಿದ್ದಾರೆ. ಬಟ್ ಟ್ರೇಲರ್ ಮುಖಾಂತರ ಜನಗಳು ಅನ್ಕೊಳ್ಳೋದು ಏನಪ್ಪ ಅಂತಂದ್ರೆ ಇದೊಂದು ಪಕ್ಕಾ ರೌಡಿಸಮ್ ಸ್ಟೋರಿ ಅಂತ. ಸೊ ಅದನ್ನು ಸ್ವಲ್ಪ ನೀವು ಕ್ಲಿಯರ್ ಮಾಡಬೇಕು, ದಟ್ ದೇರ್ ಇಸ್ ಆಲ್ಸೋ ಲವ್ ಇನ್ ಇಟ್. ನೀವು ತುಂಬ ರೈಟ್ ಪ್ರಶ್ನೆ ಕೇಳ್ತಿದ್ದೀರಾ. ನಾನು ಈ ಮೂಲಕ ಒಂದು ಕೇಳ್ಕೊಳ್ಳೋದು ಒಂದೇ, ಹೌದು ಇದೊಂದು ಫಸ್ಟು ಲವ್ ಸ್ಟೋರಿ ಆದಮೇಲೆ ಒಂದು ರೌಡಿಸಮ್ ಸ್ಟೋರಿ. ಆದರೆ ರೌಡಿಸಮ್ ವಿಷಯ ಬಂದಾಗ ನನ್ನ ವೈಯಕ್ತಿಕವಾಗಿ ಒಂದು ರಿಕ್ವೆಸ್ಟ್ ಇದೆ ನೋಡಿಗರಿಗೆ. ಈ ಹೊಸ ಯುವ ಪೀಳಿಗೆ ಏನಿದೆ, ಈ 18 ವರ್ಷಕ್ಕೆ ಈ ಕಾಲಿಟ್ಟಿರೋರು, ಫಸ್ಟ್ PUC ಓದ್ತಿರೋರು, ಅದಕ್ಕೆ ಮುಂದೆ 18 to 25 ಏನಿದೆ, ಈ ಏಜ್ನವರು ಯಾರಾದ್ರೂ ಈ ರೌಡಿಸಮ್ ಮಾಡಬೇಕು, ಅದರಿಂದ ನಾನು ಚೆನ್ನಾಗಿ ಬದುಕಬಹುದು, ನನ್ನನ್ನು ಬೇರೆ ಥರನೇ ನೋಡುತ್ತೆ ಜಗತ್ತು, ನಾನು ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಅದೊಂದನ್ನು ಮಾತ್ರ ಮಾಡಬೇಡಿ. ಅದಕ್ಕೆ ನೀವು RX ಸೂರಿ ಸಿನಿಮಾ ನೋಡಿ. ರೌಡಿಸಮ್ ಯಾಕೆ ಮಾಡಬೇಕು, ರೌಡಿಸಮ್ ಯಾಕೆ ಮಾಡಬಾರ್ದು ಅಂತ. ಈಗಾಗಲೇ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಅಟ್ ದ ಸೇಮ್ ಟೈಮ್ ನಾವು ಮುಂದುವರಿಬೇಕಾಗತ್ತೆ. ಆ ವಿಷಯ ತೊಗೊಂಡ್ರೆ ಅಫ್ಕೋರ್ಸ್ ಎಲ್ಲೋ ಒಂದು ಕಡೆ ಕ್ರೈಮು ಮುಂದುವರಿಯುತ್ತೆ ಬಿಕಾಸ್ ಆಫ್ ದ ಸೊಸೈಟಿ ಟ್ರೀಟ್ಮೆಂಟಿಂದ. ಈ ಹೊಸ ಹುಡುಗರು ಏನಿದ್ದಾರೆ, ಈ ಹೊಸ ಯೂತ್ಸ್ ಏನಿದ್ದಾರೆ, ನಾನು ಯಾರನ್ನೋ ಕೊಲೆ ಮಾಡಿಬಿಡ್ತೀನಿ ಅಂತ ಯೋಚನೆ ಮಾಡೋದು, ನಾನು ಯಾರನ್ನೋ ಚುಚ್ಚಿಬಿಡ್ತೀನಿ ಅಂತ ಯೋಚನೆ ಮಾಡೋದು, ನಾನು ಯಾರನ್ನೋ ಕುಯ್ದು ಬಿಡ್ತೀನಿ, ನಾನು ಲವ್ ಮಾಡೋವಳನ್ನ ಯಾರೋ ನೋಡ್ಬಿಟ್ಟ ಅಂತ ಹೊಡಿಯೋಕ್ಕೆ ಹೋಗೋದು, ಆ ಒಂದು ಸ್ಮಾಲ್ ಇನ್ಸಿಡೆಂಟ್ ಅವ್ರ ಎಂಟೈರ್ ಲೈಫ್ನ ಹಾಳು ಮಾಡಿಬಿಡ್ಬೋದು. ನಾನು ಎಲ್ಲರೂ ಅದನ್ನೇ ಪದೇ ಕೇಳ್ಕೊತೀನಿ, ಯಾರಾದರೂ ಮನಸ್ಸಿನಲ್ಲಿ ಹೊಸ ಯುವಕರು ಇಲ್ಲಿಗೆ ನಿಂತೋಗ್ಲಿ, ಮುಂದಕ್ಕೆ ಯಾರನ್ನ ಯೋಚನೆ ಮಾಡಿದರೆ ನಾನು ಡಾನ್ ಆಗಬೇಕು, ರೌಡಿ ಆಗಬೇಕು ಅನ್ನೋದಿದ್ರೆ ಅದನ್ನು ದಯವಿಟ್ಟು ನಿಲ್ಲಿಸ್ಬಿಡಿ. ಅದೊಂದನ್ನು ಮಾತ್ರ ಮಾಡಬೇಡಿ. ಈ ಸೂರಿ ಮನ್ಸು ಮಾಡಿದ್ರೆ ಬಂದ್ರು